ನಮಸ್ತೆ. ನಾನು ನಾಗರಾಜ್ ಪಿಣ್ಯ. ನನ್ನ ಎರಡನೇ ಸಿನಿಮಾ, ಪದೇ ಪದೇ ಸಿನಿಮಾ ಆದ ನಂತರ ಮಾಡ್ತಾಯಿರ್ತಕ್ಕಂಥ ಸಿನಿಮಾ ನಮಕಾರಂ. ಈ ಸಿನಿಮಾದ ನಾಯಕಿ ಬಗ್ಗೆ ಹೇಳ್ಬೇಕು ಅಂತಂದರೆ ಒಂಥರ ಖುಷಿ ಆಗ್ತದೆ. ಯಾಕೆಂತಂದರೆ ಇಲ್ಲ ಒಂದು ಕಡೆ ನನ್ನ ಸಬ್ಜೆಕ್ಟ್ಗೆ ನಾಯಕಿ ಯಾವ ಥರ ಇರಬೇಕು ಅಂತ ಭಾಳ ಹುಡುಕಾಟದಲ್ಲಿದೆ ಬಿಡಿ, ತುಂಬಾ ಹುಡುಕಾಟದಲ್ಲಿದ್ದೆ. ಆಲ್ಮೋಸ್ಟ್ ಯಾಕಂದ್ರೆ ಒಂದು ವರ್ಷದಿಂದ ಸ್ಕ್ರಿಪ್ಟಲ್ಲಿ ಬಂತು, ಆ ಸ್ಕ್ರಿಪ್ಟ್ ತಕ್ಕಂಗೆ ನಾಯಕಿ ಹುಡುಕ್ಬೇಕಂತ ಭಾಳ ಹೋಮ್ವರ್ಕ್ ಮಾಡಿ ಎಲ್ಲೋ ಇದೇ ಥರ ಹುಡುಕಾಟದಲ್ಲೇ ಇದ್ದಾಗ ಅನಿಸ್ತು ನನಗೆಲ್ಲೋ ಒಂದು ಕಡೆ ನನಗೆ ತುಂಬ ಮಾತುಕತೆ ಬೇಕಾಗಿತ್ತು. ಅಂದರೆ ಏನಂತಾರೆ ಮಾತುಕತೆ ಅಂತ ಹೇಳ್ತಾರಲ್ಲ, ಆ ಥರ ತುಂಬ ಮಾತಾಡೋ ಹುಡುಗಿ, ಫಾಸ್ಟಾಗಿ ಮಾತಾಡಬೇಕು, ಒಂಥರ ಆ ಸ್ಪಾಂಟೇನಿಯಸ್ ಇರಬೇಕು ಅಂತ ಅನ್ನಿಸ್ತು. ಆವಾಗ ನನಗೆ ಯೋಚನೆ ಮಾಡಿದಾಗ ನನಗೆ ಫಸ್ಟ್ ಅನಿಸಿತ್ತು ರಾಪಿಡ್ ರಶ್ಮಿ. ಆ್ಯಕ್ಚುಲಿ ಯಾಕೆಂತಂದರೆ ಎಲ್ಲರೂ ಕೂಡ ಅವಳು ವಾಯ್ಸ್ ಅಂದರೆ ಆ ಹುಡುಗಿ ವಾಯ್ಸ್ ಕೇಳಿದ್ದಾರೆ ಎಲ್ಲರೂ, ರಾಪಿಡ್ ರಶ್ಮಿ ವಾಯ್ಸ್ ತುಂಬ ಚೆನ್ನಾಗಿದೆ ಹೆಂಗೆ ಅಂತ ಅಂದ್ಕೊಂಡು. ಬಟ್ ನಾನು ಯೋಚನೆ ಮಾಡಿದೆ, ರಾಪಿಡ್ ರಶ್ಮಿ ವಾಯ್ಸ್ ಚೆನ್ನಾಗಿದೆ, ನನ್ನ ಸಿನಿಮಾಗೆ ಯಾಕೆ ಹೀರೋಯಿನ್ ಆಗೋಕ್ಕೆ ಮಾಡಿದೆ, ಯಾಕಂದ್ರೆ ನನಗೆ ಆ ಮಾತು ಬೇಕಾಗಿರೋದ್ರಿಂದ ಅಂತ. ಎಲ್ಲ ಒಂದು ಕಡೆ ಸರಿ ಹೋಗಿ ಅಪ್ರೋಚ್ ಮಾಡೋಣ ಅಂತ ಅನಿಸ್ತು. ಆಮೇಲೆ ಹೋಗಿ ಮಾತಾಡಿದೆ, ಈ ಥರ ರಶ್ಮಿ ಈ ಥರ ನನ್ನ ಸಬ್ಜೆಕ್ಟ್ ಹಿಂಗಿದೆ, ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ರೀ ನಮ್ಮನ್ನೆಲ್ಲ ಏನೇನು ಮಾಡ್ತೀರಾ ಹಂಗೆ ಅಂತ ಅವರು ಒಂಥರ ಗೊತ್ತಲ್ಲ, ಅವ್ರು ಮಾತಿನ ದಾಟಿನೇ ಒಂಥರ ಅವ್ರದ್ದು. ನಮ್ಮನ್ನೆಲ್ಲ ಏನೇನು ಮಾಡ್ತೀರನ್ರಿ ಏನಂತರ ಇತ್ತು. ನಾನು ಅದಕ್ಕೆ ಹೇಳಿದೆ, ನಾನು ಫಿಕ್ಸ್ ಆಗಿದ್ದೀನಿ, ನೀವು ಫಿಕ್ಸಾ ಅಂತ. ಇಲ್ಲ ಒಂದು ಕಡೆ ನಾನು ನಿಜವೂ ಈಗಲೂ ಅಷ್ಟೇ, ನನಗೆ ನನ್ನ ಕತೆಗೆ ಯಾರು ಸೂಟಬಲ್ ಆಗ್ತಾರೆ ನಾನು ಡೆಫಿನೆಟ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಳೋದು ಫಿಕ್ಸ್. ಅದು ಯಾಕಂತಂದರೆ ನನ್ನ ಸಬ್ಜೆಕ್ಟಿಗೆ ಏನು ಕೇಳುತ್ತೆ ಅದು ನಾನು ಮಾಡ್ತೀನಿ. ಎಲ್ಲ ಒಂದು ಕಡೆ ನನ್ನ ಸಬ್ಜೆಕ್ಟ್ಗೆ ರಾಪಿಡ್ ರಶ್ಮಿ ಭಾಳ ಆಪ್ಟಾಗಿರಲು, ಅದಕ್ಕೆ ನಾನು ಕೇಳಿದೆ, ನೀನು ಹೂ ಅಂತಂದರೆ ನಿನ್ನಮ್ಮ ಹೀರೋಯಿನು ಅಂತ. ಅವರು ಇಲ್ಲ ಸರ್, ಯಾಕಂದರೆ ನನಗೆ ಭಯ ಆಗುತ್ತೆ ಹೀರೋಯಿನಾಗಿ, ಫಸ್ಟ್ ಟೈಮ್ ಬೇಕಾದ್ರೆ ಒಂದು ಸಣ್ಣ ಕ್ಯಾರೆಕ್ಟರ್ಗಳಿದ್ರೆ ಬೇಕಾದ್ರೆ ಮಾಡಿಬಿಡ್ತೀನಿ ಅಂತ ಈ ಥರ ಕೇಳ್ತಿದ್ರು. ಹುಡುಗಿಗೆ ಓಕೆ ಮಾಡಿ ಆಮೇಲೆ ಆ ಕಾಸ್ಟ್ಯೂಮ್ನೆಲ್ಲ ರೆಡಿ ಮಾಡಿಸಿ ಆ ಹುಡುಗಿ ಒಂದಷ್ಟು ಪ್ರಿಪ್ರೇಷನ್ಸ್ ನಾನು ಹೇಳಿದೆ, ನನ್ನ ಕ್ಯಾರೆಕ್ಟರ್ ಈ ಥರ ಇರುತ್ತೆ, ಈ ಥರ ಪ್ರಿಪ್ರೇಷನ್ಸ್ ಬೇಕು. ಆ ನಂತರ ಏನಪ್ಪ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆ ಹುಡುಗಿ ಡೆಡಿಕೇಶನ್ ನನಗೆ ಇಷ್ಟ ಆಯಿತು. ಒಬ್ಬ ಡೈರೆಕ್ಟ್ರು ಆ ಕತೆ ಹೇಳಿದ ತಕ್ಷಣ ಆ ಕತೆಗೆ ಏನು ಬೇಕು ಅಂತ ಒದಗಿಸ್ಕೊಂಡಿದೆಯಲ್ಲ, ಅದು ಹೀರೋಯಿನ್ಗಾಗಿ ಅದು ತುಂಬ ಇಂಪಾರ್ಟೆಂಟು. ಬಟ್ ಎಲ್ಲ ಒಂದು ಕಡೆ ನಾನು ಕಂಡಿರ್ತಕ್ಕಂಥ ಕನಸಿಗೆ ಆ ಹುಡುಗಿ ತುಂಬ ಸಾಥ್ ನೀಡ್ತಾ ಇದ್ದಾಳೆ ಅಂತ ಅನಿಸ್ತು. ಅಂದರೆ ಎಲ್ಲ ಒಂದು ಕಡೆ ಹೀರೋಯಿನ್ ಆಗಿರ್ತಕ್ಕಂಥವ್ರು ಹಿಂಗೆ ಈ ಥರ ಪರ್ಫಾರ್ಮ್ ಮಾಡಬೇಕು, ಈ ಥರ ಮೋಲ್ಡಾಗಿ ನನಗೆಲ್ಲ ಒಂದು ಕಡೆ ನನಗೆ ಆಪ್ಟಾಗಿ, ಅಂದರೆ ಒಂದು ಕ್ಯಾರೆಕ್ಟರ್ಗೆ ಆಪ್ಟಾಗಿರಬೇಕು, ಎಲ್ಲದೂ ಕೂಡ ಅವಳು ಕರೆಕ್ಟಾಗಿದ್ಲು. ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲ ಸಿನಿಮಾದಲ್ಲೂ ಹೀರೋಯಿನ್ ಪರ್ಫಾರ್ಮ್ ಮಾಡಬೇಕು, ಅದಕ್ಕಿಂತ ಆಮೇಲೆ ಸಾಂಗ್ಗಳು ಪ್ಲಾನ್ ಮಾಡೋ ಅಂತ ಯೋಚನೆ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ನನ್ನ ಸಿನಿಮಾದಲ್ಲಿ ರಾಪಿಡ್ ರಶ್ಮಿ ಫಸ್ಟ್ ಶಾಟ್ ನಾನೊಂದು ಡ್ಯುಯೆಟ್ ಸಾಂಗ್ ಹಾಕೊಂಡಿದ್ದೀನಿ, ಸೋನು ಮತ್ತು ಶ್ರೇಯ ಆಡಿರ್ತಕ್ಕಂಥ ಸಾಂಗು, ಮನಸ್ಸೇಕ ಈಗೀಗ ಎಲ್ಗೋವಿ ಎಂದಿದೆ ಅಂತ. ಆ ಸಾಂಗಿಗೆ ಫಸ್ಟು ಟೈಮು ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದಾರೆ, ಅಂದರೆ ಹೀರೋಯಿನಾಗಿ ಆ ಮೂಮೆಂಟ್ಸು, ಡ್ಯಾನ್ಸ್ ಎಲ್ಲ. ಆ್ಯಕ್ಚುಲಿ ಡ್ಯಾನ್ಸೆಲ್ಲ ನಾನು ಆಲ್ಮೋಸ್ಟ್ ರಿಹರ್ಸಲ್ಗೆಲ್ಲ ಕಲಿಸಿದೆ. ಹರಿ ಮಾಸ್ಟ್ರು ಅಂದರೆ ಹರಿಕೃಷ್ಣ ಅವರು ಡ್ಯಾನ್ಸ್ ಮಾಸ್ಟ್ರು. ನಾನು ಮಹೇಶ್ನ ಮತ್ತು ರಾಪಿಡ್ ರಶ್ಮಿನ ಹೋಗಿ ಕ್ಲಾಸ್ಗೆ ಹೋಗಿ ಈ ಥರ ಒಂದಷ್ಟು ಪ್ರಿಪ್ರೇಷನ್ಸು ತುಂಬ ಹೋಮ್ವರ್ಕ್ ಆಗಿದೆ ಬಿಡಿ. ಈ ಸಾಂಗುಗಾಗಿರೋದು ತುಂಬ ಹೋಮ್ವರ್ಕ್ ಆಗಿದೆ, ಸೀನ್ಸ್ಗಳಿಗಾಗಿರೋದು ಹೋಮ್ವರ್ಕ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಿಡ್ತಾಯಿದೆ ಕೂಡ. ತುಂಬ ಖುಷಿಯಾಗುತ್ತೆ, ಡೆಫಿನೆಟ್ಲಿ ಎಲ್ಲರಿಗೂ ಖುಷಿಯಾಗುತ್ತೆ ಅಂತ ಅಂದ್ಕೊತೀನಿ. ಆ್ಯಕ್ಚುಲಿ ಇಷ್ಟು ದಿನ ಅದೇ ಆರ್ ಜಿ ಆಗಿ ಅಂದರೆ ಅವ್ರು ವಾಯ್ಸ್ ಕೇಳ್ತಿದ್ರೆ ನೀವು, ಇವತ್ತು ವಿ ಜೆ ಆಗಿ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ, ನೋಡಿ ಖುಷಿ ಪಡ್ತೀರಾ, ಇವರ ರಾಪಿಡ್ ರಶ್ಮಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಡುತ್ತೆ. ಆ ಮಟ್ಟಕ್ಕೆ ಮಾಡ್ತಾಯಿದ್ದೀನಿ. ನಮಕಾರಂ ಸಿನಿಮಾ ಅಂತಂದರೆ ನಾನು ಕಂಡಂಥ ಎರಡನೇ ಕನಸು, ಅಂದರೆ ಪದೇ ಪದೇ ಸಿನಿಮಾ ಆದ ನಂತರ ಎರಡನೇ ಸಿನಿಮಾ ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ತುಂಬ ಆಸೆಪಟ್ಟು ತುಂಬ ಖುಷಿಪಟ್ಟು ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ಎಲ್ಲೋ ಒಂದು ಕಡೆ ನನಗೆ ತೃಪ್ತಿ ಇದೆ. ನಾನು ಹೇಳ್ತಾ ಇರೋದು ಆ ಸಿನಿಮಾಕ್ಕಿಂತ ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋಕ್ಕಿಂತ ಪದೇ ಸಿನಿಮಾಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ, ಡೆಫಿನೆಟ್ಲಿ ಮಾಡ್ತೀನಿ. ನಮಕಾರಂ ಸಿನಿಮಾ ಅಂದರೆ ಈಗ ನಮಕಾರಂ ಟೈಟಲ್ ಇದೆ, ಹೇಗೆ ಅಂದರೆ ಈಗ ಬ್ಯಾಕ್ ಡ್ರಾಪ್ ಮಾಡೋರು, ಈಗ ಜೊತೆಗಿದ್ರೆ ಬೆಂಚೂರಿ ಆಗ್ತಾರೆ ಅಂತಾರಲ್ಲ, ಆ ಟೈಪ್ ಕಾನ್ಸೆಪ್ಟ್ ಇದು. ತುಂಬ ಡಿಫ್ರೆಂಟ್ ಆಗಿರೋ ಸ್ಟೋರಿ, ಟೋಟಲ್ ಮಾಸ್ ಸಬ್ಜೆಕ್ಟು ಮತ್ತು ಲವ್ ಇದೆ, ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಇದು. ಈ ಡೈರೆಕ್ಟರ್ ಬಂದ್ಬಿಟ್ಟು ನಾಗರಾಜ್ ಪಿಣ್ಯ ಅಂತ. ಇದಕ್ಕಿಂತ ಮುಂಚೆ ಪದೇ ಸಿನಿಮಾ ಮಾಡಿದ್ದಾರೆ. ಪದೇ ಸಿನಿಮಾ ನಾನು ನೋಡಿದ್ದೀನಿ, ಚೆನ್ನಾಗಿ ಮಾಡಿದ್ರು, ಮತ್ತು ಸಾಂಗ್ಗಳು ತುಂಬ ಚೆನ್ನಾಗಿದ್ದು. ಮತ್ತು ಈ ಸಿನಿಮಾದಲ್ಲೂ ಸಾಂಗ್ಸು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಸತೀಶ್ ಆರ್ಯನ್ ಬಂದ್ಬಿಟ್ಟು ಮ್ಯೂಸಿಕ್ ಮಾಡ್ತಾಯಿದ್ದಾರೆ. ಈ ಕಾನ್ಸೆಪ್ಟು ಡೈರೆಕ್ಟರ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಓವರಾಲು ಚೆನ್ನಾಗಿ ಮಾಡಿದ್ದಾರೆ. ಈ ನಮಕಾರಂ ಸಿನಿಮಾದಲ್ಲಿ ರಾಪಿಡ್ ರಶ್ಮಿ ಅವರು ಹೀರೋನಾಗಿ ಮಾಡ್ತಾಯಿದ್ದಾರೆ, ನಾನು ಇದರಲ್ಲಿ ಹೀರೋ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ರ್ಯಾಪಿಡ್ ರಶ್ಮಿ ಅಂತ ನಾವು ಕೇಳಿಸ್ಕೊಂಡ ತಕ್ಷಣ ನಮಗೆ ನೆನಪಾಗೋದು 92.7 FM. ಯಾಕಂದರೆ ನಿಯರ್ಲಿ 2-3 ಇಯರ್ಸಿಂದ ಅವ್ರ ವಾಯ್ಸ್ನ ನಾವು FM ಕೇಳಿ ಅಭ್ಯಾಸ ಆಗ್ಬಿಟ್ಟಿದೆ. ಈಗೂ ಅಷ್ಟೇ ನಮ್ಮ ಜೊತೆ ಇದು ಟಾಕಿ ಪೋಷನ್ ಆಯಿತು, ಮತ್ತು ಸಾಂಗ್ ನಡೀತಾ ಇದೆ. ಅವ್ರ ಜೊತೆ ಮಾತಾಡ್ತಾ ಇದ್ರು ನಮಗೆ ಹೇಗೆ ಅನಿಸುತ್ತೆ ಅಂದರೆ FM ಕೇಳಿದ್ರೆ ವಾಯ್ಸ್ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವ್ರ ಜೊತೆಗೆ. ಇಷ್ಟು ದಿವಸ ಸ್ಟುಡಿಯೋನಲ್ಲಿ ಮೈಕು, ಒಂದು ಕಡೆ ಕನ್ಸೋಲು, ಲಿಸ್ನರ್ಸು, ರಿಕ್ವೆಸ್ಟ್, ವಾಟ್ಸ್ಯಾಪ್, ಫೇಸ್ಬುಕ್, ಆಮೇಲೆ ಮಧ್ಯೆ ರೇ ಪ್ರೊಡ್ಯೂಸರ್ ಅಂತ ಇದ್ದವಳು. ಇವತ್ತು ಸಡನ್ನಾಗಿ ಕೈಯಲ್ಲಿ ಛತ್ರಿ, ಪೌಡರ್ ಪ್ಯಾಡು, ಮೇಕಪ್ಪು, ಮುಂದೆ ಕ್ಯಾಮ್ರಾ, ಡೈರೆಕ್ಟ್ರು, ಡಾನ್ಸ್ ಮಾಸ್ಟರು,
ಯಾ ಇಟ್ಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಇವತ್ತು ನಂದು ಸೆಕೆಂಡ್ ಡೇ ಆಫ್ ಶೂಟ್ ನಮಕ್ ಹರಾಮ್ ಚಿತ್ರದ ಹಾಡಿನ ಶೂಟ್ ಆಗಲೇ ಶುರು ಆಗಿದೆ ನಂದಿ ಹಿಲ್ಸಲ್ಲಿ. ಇಟ್ಸ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವೆಲ್ಲ ಬರೀ ಹಾಡನ್ನು 2 ನಿಮಿಷಕ್ಕೆ 3 ನಿಮಿಷಕ್ಕೆ ಎಷ್ಟು ಈಸಿಯಾಗಿ ಕೇಳ್ಬಿಡ್ತೀವಿ. ಬಟ್ ಆ ಹಾಡನ್ನು ಶೂಟ್ ಮಾಡಬೇಕಾದ್ರೆ ಒಂದೊಂದು ಮೂಮೆಂಟ್ ಆಗಿರ್ಬೋದು, ಕರೆಕ್ಟ್ ಮೂವ್ಸ್, ಜೊತೆಗೆ ಹೀರೋ ಜೊತೆ ಇಂಟ್ರ್ಯಾಕ್ಷನ್, ಎಕ್ಸ್ಪ್ರೆಷನ್ಸ್, ರಿಯಾಕ್ಷನ್ಸ್ ಅದೆಲ್ಲ ಕೊಡೋದು ಇಲ್ಲಿವರೆಗಂತೂ ತುಂಬಾ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಇವತ್ತು ಸೆಟಲ್ಲಿ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಎಂಜಾಯ್ ಮಾಡಿದ್ದನ್ನು ನೀವು ಇನ್ನೇನು ಹಾಡಿನ ಮೂಲಕ ಎಲ್ಲ ನೋಡಿ ಚಿತ್ರ ಚೆನ್ನಾಗಿ ಓಡಿದ್ರೆ ಮಾಡಿದ್ದಕ್ಕೂ ಒಂದು ಸಮಾಧಾನ ಖಂಡಿತ ಇರುತ್ತೆ.
ಓಡ್ ಬಂದ್ರಿ ಎಲ್ಲ ಪಬ್ಲಿಕ್ ನೋಡಿ ಇನ್ನ ಫೀಲ್ಡ್ ರಾಮು 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 ಇಲ್ಲಿಂದ ಇಲ್ಲಿ ಕಳ್ಸ ಆಚೆ ಫಸ್ಟ್ ಮೇಲೆ ಇಬ್ರೇ ಇರೋದು ಗಾಡಿ ಎಲ್ಲ ತೆಗಿಬೇಕಾದ್ರೆ ನೋಡ ಟಿಟಿ ಒಂದು ತೆಗಿಸಿ ಜಾಸ್ತಿ ಆಗ್ತದೆ ನೋಡಿ ಗಣಪಂಗ ಓಕೆ ಅಲ್ಲೇ ಇರಲಿ ಬಿಡು ಅಷ್ಟೇ ಕಮ್ಮಿ ಮಾಡಿ ಅಷ್ಟು ನೋಡಿ ರಿಫ್ಲೆಕ್ಟ್ ಎಲ್ಲ ನೋಡಮ್ಮ ಸೆಂಟರ್ ಮಾಡಮ್ಮ ಓಕೆ ರೈಟ್ ಸರಿ ಚೆಕ್ ಫೋರ್ಗ್ರೌಂಡಲ್ಲಿ ಅವಳು ಗಾಡಿ ಸಾಕು ಅವರು 6 ಗಂಟೆ ಒಳಗೆ ಮುಗಿಸ್ತಿರ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಬಿಟ್ಬಿಡಿ ನಿಲ್ಸ್ಕಿಸ ಬಿಡಿ ಬನ್ನಿಲ್ಲ ಇಲ್ಲ ಇಲ್ಲ ಹೋಗ್ಲಿ ಬನ್ನಿ ಒಂದು ಸ್ವಲ್ಪ ಭಾಷಾ ಬನ್ನಿ ಮೇಡಮ್ ಹಾಂ ಫಾಸ್ಟ್ ಹಾಂ ನೋಡಿದ್ರೆ ನೀವು ಸೂಪರ್ ಆಗಿ ಬನ್ನಿ ಬನ್ನಿ ಸೂಪರ್ ಆಯ್ತು ಓಕೆನಾ ಬೇಗ ಮಾಡಿ ಆ ಕಡೆ ಎತ್ತಾಕೋ ಮಾಡಿ ಸರಿ ಬಸ್ಸು ಸರಿನಾ ಸರಿ ಓಕೆ ಸೂಪರ್ ಮಾಡಿ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಮೇಲೆ ಓಕೆ ರಿಪ್ಲೇಟ್ ಎಲ್ಲ ಹಾಕಿ ಹೋಗಿ ಮೇಡಮ್ ಅಲ್ಲಿ ಸೆಂಟರ್ ಮಾಡಿಸ್ಕೋ ಸೆಂಟರ್ ಮಾಡಿಸ್ಕೋ ಮಾಡ್ಸೋದು ಮಾಡಿ ಹಿಂದೆ ಬಾಮ ಅಮ್ಮ ಹಿಂದೆ ಬಾಮ ಬೆಸ್ಕೊಳ್ಳಿ
ಮುಂದೆ ಬಾ ಚಂದ ನೋಡ್ಕೊಂಡು ಸಾಕು ನಿಂದೆ ಇರು ಸ್ಮೈಲ್ ಆಗಿದೆ ಅಲ್ಲ ಸರ್ ರೆಡಿ ಸೌಂಡ್ ಬೀದಿಯಲ್ಲಿ ಬಲಬಾರವು ಚೆಲ್ಲಿದ್ದ ಮುಗಿಲ ಹೊಂಬೆಳಕ ತಂದವಳೆ ಅಲ್ಲೇ ಸರ್ ಬೀದಿಯಲ್ಲಿ ಬಲಬಾರವು ಚೆಲ್ಲಿದ್ದ ಮುಗಿಲ Action!